ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಆಯ್ತು. ಆಮೇಲೆ ಒಬ್ರು ಕಮೆಂಟ್ ಮಾಡಿದ್ರು ಲೈಕ್ RCB ಆಪ್ಷನ್ ಮತ್ತೆ ಸ್ಕ್ವಾಡ್ ಅನಾಲಿಸಿಸ್ ಮಾಡಿ ಅಂತ. ಸೊ ಲೈಕ್ ವಿ ಆರ್ ಹಿಯರ್. RCB ಆಪ್ಷನ್ ಮತ್ತೆ ಸ್ಕ್ವಾಡ್ ಯಾವ ತರ ಇದೆ, ಸೊ ಲೈಕ್ ಒಂದು ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಯಾವ ಟೈಪ್ ಮಾಡ್ಬೋದು ಅಂತ. ಸೊ ನನ್ನ ಪ್ರಕಾರ ಲೈಕ್ ದಿಸ್ ಇಸ್ ದ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11. ಸೊ ನಾವಿಲ್ಲಿ ಸ್ವಾಟ್ ಅನಾಲಿಸಿಸ್ ಮಾಡೋಣ, ಲೈಕ್ ವಾಟ್ ಇಸ್ ಸ್ಟ್ರೆಂತ್, ವೀಕ್ನೆಸ್, ಅಪರ್ಚುನಿಟಿ, ಯಾರ್ಯಾರಿಗೆ ಏನೇನು ಅಪರ್ಚುನಿಟಿ ಇದೆ ಅಂತ. ಸೊ ಥ್ರೆಟ್ ಇದೆಲ್ಲ ಅನಾಲಿಸಿಸ್ ಮಾಡೋಣ. ನಾವು 4 ಜನ ನಮ್ದು ಒಪಿನಿಯನ್ ಹೇಳ್ತೀವಿ. ಸೊ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಯಾ ಇವಾಗ ನನ್ ಕೇಳಿದ್ರೆ ಲೈಕ್ RCB ಆಪ್ಷನ್ ಅಲ್ಲಿ ಡಿಸೆಂಟ್ ಆಗಿ ಮಾಡಿದೆ. ಓಕೆ, ಫಸ್ಟ್ ಏನ್ ಮಾಡಿದ್ರು ಲೈಕ್ ಇವರು ಪ್ಯಾಟ್ ಕಮಿನ್ಸ್ ಅಂತ ಫುಲ್ ಅವನ ಮೇಲೆ ದುಡ್ಡು ಸುರಿದು 20.25 ವರ್ಗು ಹೋಗಿದಾರೆ ಅನ್ಸುತ್ತೆ. ಅವಳು ಮೇಡಮ್ ಇದ್ಲಲ್ಲ, ಅವಳಿಂದ ನಾವು ಬಚಾವದ್ವಿ. 20.5 crore ಅವರು ಮೇಡಮ್ ಅವರು 20.5 ಕೊಟ್ರು. ಪ್ಯಾಟ್ ಕಮಿನ್ಸ್ಗೆ ಕೊಟ್ಟು ಗುರು, ಬೇರೆ ಯಾರಿಗೆ ತಗೋತಿದ್ಯಾ? ಯಾರು ಇದಾರೆ ಹೇಳಲಿ? ಎಷ್ಟ್ ದಯಾಲ್ಗೂ 5 crore ಬರ್ತಿರ್ಲಿಲ್ಲ. ಮತ್ತೆ ಸೌರವ್ ಚೌಹಾಣ್ 20 ಲಕ್ಷ, ಇವ್ರು ಸ್ವಪ್ನಿಲ್ ಸಿಂಗ್ 20 ಲಕ್ಷ, ಇವರೆಲ್ಲ ಸುಮ್ನೆ ಬಿಡ್ ಮಾಡಿದ್ರು ಅನ್ಸುತ್ತೆ. ಇವ್ರಿಗೆಲ್ಲ ಆಡ್ಸಲ್ಲ. ಮಯಾಂಕ್ ಡಗಾರು, ಕ್ಯಾಮ್ರಾನ್ ಗ್ರೀನ್ ಇವ್ರಂತೂ ಟ್ರೇಡಿಂಗ್ ಮಾಡೋರು. ಕ್ಯಾಮ್ರಾನ್ ಗ್ರೀನ್ ಅಂತ ಹೆವಿ ಟ್ರೇಡ್ ಅಪ್ಪ. 17.5 crore ನನ್ಗನ್ಸುತ್ತೆ. 17.5 crore ನಾಟ್ ವರ್ತ್. ಓಕೆ, 12 ಮ್ಯಾಕ್ಸ್ ಗುರು. ಇವರು RCB ಅವ್ರು ಹಿಂಗೆ ಮಾಡ್ತಾರೆ ಆಯ್ತಾ. ಲೈಕ್ ಯುವರಾಜ್ ಸಿಂಗ್ ಹೆವಿ ಸುರಿದ್ರು, ಟೈಮಲ್ ಮಿಲ್ಸ್ ಆ ಹೆಸರೇ ಕೇಳಿಲ್ಲ. ಟೈಮಲ್ ಮಿಲ್ಸ್ ಇವಾಗಂತೂ ಎಲ್ಲಿದಾನೋ ಏನೂ ಗೊತ್ತಿಲ್ಲ. ಸೊ ಪತ್ತೇನೇ ಇಲ್ಲ. ಪತ್ತೇನೆ ಇಲ್ಲ. ಈ RCB ಆಕ್ಷನ್ ನಲ್ಲಿ ಓಕೆ ಡೀಸೆಂಟ್ ಆಗಿ ಮಾಡ್ಯಾರೆ. ಏನಕ್ಕಂದ್ರೆ ಲಾಸ್ಟ್ ಲಾಕಿ ಫರ್ಗ್ಯೂಸನ್ ತಗೊಂಡ್ರು. ಅದಾದ್ಮೇಲೆ ಟಾಮ್ ಕರನ್ ಓಕೆ ಪರವಾಗಿಲ್ಲ. ಯಶ್ ದಯಾಲ್ ಈಸ್ ಗುಡ್ ಬೌಲರ್ ಆಯ್ತಾ. ಸ್ವಿಂಗ್ ಮಾಡ್ತಾನೆ, ಮತ್ತೆ ಸ್ಲೋ ಆಗ್ತಾನೆ. ಮೇ ಬಿ ಲೈಕ್ ಇನ್ ಬ್ಯಾಂಗ್ಳೂರ್ ಪಿಚ್ ಅಲ್ಲಿ ಲೈಕ್ ಅವನೇನೋ ಅಷ್ಟು ಸ್ಲೋವರ್ ಅನ್ನು ಏನೋ ಗೊತ್ತಿಲ್ಲ, ವರ್ಕ್ ಆಗೋತಿಲ್ಲ ಅಂತ. ಒಂದೊಂದ್ ಪಿಚ್ ಹಂಗಿರತ್ತಂದ್ರೆ ಯಶ್ ದಯಾಲ್ ಹೆಲ್ಪ್ ಆಗುವಂತ ಪಿಚಸ್ ಅದಾವ ಬೆಂಗಳೂರ್ನ. ಸೊ 2 ಪಿಚ್ ಅವಲ್ಲ ಈಗ. ಸೊ ಹೆಲ್ಪ್ ಆಗುವಂತ ಪಿಚಸ್ ಅದಾವ. ಅಂಡ್ ಒನ್ ಮೋರ್ ಥಿಂಗ್ ಏನಂತಂದ್ರೆ ಯಶ್ ದಯಾಲ್ ಚೆನ್ನೈ ಪಿಚ್ ನ ಹೆವಿ ಕಾಂಟ್ರಿಬ್ಯೂಟ್ ಮಾಡ್ತಾನ. LSG ಪಿಚ್ ನ ಹೆವಿ ಕಾಂಟ್ರಿಬ್ಯೂಷನ್ ಅವಂದ್ ಇರ್ಬೋದು. ಸೊ ದಟ್ ಈಸ್ ಗುಡ್ ಬೈ ಆಕ್ಚುಲಿ ನನಗೆ ಕೇಳಿದ್ರೆ. ಬಾಕಿ ಎಲ್ಲ ಲೈಕ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ನೋಡಿದ್ರೆ ಲೈಕ್ ಫಸ್ಟ್ ಏನ್ಸುತ್ತೆ ಆನ್ ಪೇಪರ್ ನೋಡಿದ್ರೆ ಲೈಕ್ ಏನೋ ಟ್ರೋಫಿ ಗೆಲ್ತಾರೆ ಅನ್ನೋ ತರ ಟೀಮ್ ಅಂತೂ ಅಲ್ಲ. ಬಟ್ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಒಂದು ಕಾಂಪಿಟೇಷನ್ ಅಲ್ಲಿ ಕಾಂಪಿಟೇಟರ್ ಆಗಿ ಇವ್ರದ್ದು ಏನಕ್ಕಂದ್ರೆ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಹೆವಿ. ಡುಪ್ಲೆಸಿ, ವಿರಾಟ್ ಕೊಹ್ಲಿ, ಪಟಿದಾರು, ಮ್ಯಾಕ್ಸ್ವೆಲ್, ಗ್ರೀನು, ಕ್ಯಾಮ್ರಾಗೂ ಹೆಂಗ್ ಆಡ್ತಾ ನೋಡ್ಬೇಕು ಸರಿ. ಸೊ ಐ ಥಿಂಕ್ ನೋಡೋಣ ಮುಂದೆ ಏನಾಗುತ್ತಂತ. ಯಾ ನಿಲೇಶ್. ಮೇನ್ ಪ್ಲೇಯರ್ ಮಿಸ್ ಮಾಡಿದ್ನಿ, ನಮ್ದು ಕರಣ್ ಶರ್ಮಾ. ವೈ ಅವನ್ ಮೇನ್ ಸಪೋರ್ಟಿಂಗ್. ಅವನ್ ನಮ್ ಹೋಪ್ ಈ ಸಲ ನಮ್ಗೆ ಹೋಪ್ಸ್ ಅದ ಅಂದ್ರ ಅವ್ನ್ ಇರ್ತದ. ಯಾಕಂದ್ರೆ ಅವ್ನ್ ಎಲ್ಲ ಆಲ್ಮೋಸ್ಟ್ ಕಪ್ ಗೆದ್ರ ನಮ್ ಕಡೆ. ಇದ್ದಲ್ಲ ಅದೇ ಒಂದ್ಸಲ ಮಿಸ್ ಆಗ್ಯದ. ಈ ಸಲ ಚಾನ್ಸ್ ಅದ. ಯಾಕೋ ನಂಗ ಅವ್ನ ಮೇಲೆ ಭಾಳ ನಂಬಿಕೆ ಅದ. ಮೇಡಮ್ ಏನಾಗ್ತದೆ ಏನ್ರ ಪವನ್ ಬಾಯ್ ಅವತ್ತಿನ ದಿವಸ ಆಫೀಸ್ ಹೋಗಿದಿಲ್ಲ ಅಂದ್ರ ನಮಗ್ ಕ್ಯಾಮ್ರಾನ್ ಗ್ರೀನ್ ಸಿಕ್ಕಿದ್ದು ಆಗ್ತದಿಲ್ಲ. ಎಲ್ಲ ಪವನ್ ಬಾಯ್ ಇರ್ತಾವಲ್ಲ, ಆಟ ಮಾಡ್ತಾನ, ನಮಗ ಗಡಬಾಡ್ ಮಾಡಿರ್ತಾನ. ನೋಡಮ್ ನನ್ ಪ್ರಕಾರ ಕರಣ್ ಶರ್ಮಾ ಮಿಸ್ ಮಾಡಿದೀನಿ. ಏನದು ಅದ ಕರಣ್ ಶರ್ಮಾ ಲಕ್ಕಿ ಚಾನ್ಸ್. ಪವನ್ ಬಾಯ್ ಅವತ್ ಆಫೀಸಿಗೆ ಹೋಗ್ಬೇಡ, ಕರಣ್ ಶರ್ಮಾ ಆಮೇಲೆ ಫೋಕಸ್. ಈಗ ಆಫೀಸ್ ಬೆಂಗಳೂರು ಮ್ಯಾಚ್ ಇದೆ, ಆಫೀಸ್ ಬಿಟ್ಟು ಕೊಡ್ತೀನಿ. ನಂದೊಂದ್ ಏನ್ ಹೇಳೋದಿತ್ತಪ್ಪ ಅಂತಂದ್ರ, ದಿನೇಶ್ ಕಾರ್ತಿಕ್ ನಮ್ ಫಿನಿಶರ್ ಅಪ್ಪ. ದಿನೇಶ್ ಕಾರ್ತಿಕ್ ಯಾಕೆ ಮರ್ತೀರಿ ನೀವು? ನೀ ಎಲ್ಲಾ ಪ್ಲೇಯರ್ ದಿನೇಶ್ ಕಾರ್ತಿಕ್ ಬಿಡ್ತೀರಿ? ಹೋದ್ಸಲ ನೋಡಿದ್ರೆ ಎಷ್ಟು ಭಾರಿ ಫಿನಿಶ್ ಮಾಡ್ಯಾನ. 4 ಓವರ್ 40 ರನ್ ಹೊಡೆದನ. ಹೊಡೆದಾಗಿಲ್ಲ ಅವನಿಗೆ. ಅಲ್ಲ, ನಮ್ ದಿನೇಶ್ ಕಾರ್ತಿಕ್ ನೀನೇ ಟ್ರೋಲ್ ಮಾಡತ್ತಿ. ಒಂದ್ ಟೈಮ್ ನ ಹೆವಿ ಬ್ಯಾಟ್ಸ್ಮನ್ ತರ ಆಡಿ ಫುಲ್ ಎಲ್ಲ ಒಂದ್ ಸೀಸನ್ ಕರೆಕ್ಟ್. ಬಟ್ ಆದ್ರ ಈಗ ನೋಡ್ಬೇಕಂತಂದ್ರ ನೋಡಿ, ಲಾಸ್ಟ್ ಸೀಸನ್ ಅವನು ಫೇಲ್ ಆದ. ಅದೆಲ್ಲ ಆಕ್ಚುಲಿ ಏಜ್ ಆಗ್ಯದ ಈಗ. ಅಷ್ಟು ಲಾಸ್ಟ್ ಇಯರ್ ಅಂತೂ ಫುಲ್ ಫೇಲ್ ಅದ. ಸೊ ಈಗ ಮಟ್ಟಿಗೆ ಬೇರೆ ನೋಡ್ಬೇಕಿತ್ತು ಅವ್ರ ಅಕ್ಷನ್ದಾಗ. ಸೊ ದಿನೇಶ್ ಕಾರ್ತಿಕ್ ಯಾರಿಗೆ ನೋಡ್ಬೇಕಿತ್ತಪ್ಪ? ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್
ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಯಾರು ನಮ್ದು ರಜತ್ ಪಟಿದಾರ್ನಲ್ಲ, ಪಟಿದಾರ್ ಕೀಪರ್ ಅವನು ಇದ್ರಾಗ ಕೀಪಿಂಗ್ ಮಾಡ್ತಾನಲ್ಲ. ಇಲ್ಲಿಲ್ಲ ಆಕ್ಚುಲಿ ಅವ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆ ಟೈಪ್ ಇದ್ರೆ ಓಕೆ. ಅನುಜ್ ರಾವತ್ ಅದನಲ್ಲ, ಅನುಜ್ ರಾವತ್ಗೆ ಇಟ್ಕೊಂಡು ಪಟ್ಟಿದಾರ್ಗೆ ಹೆಂಗ್ ಆಡ್ತೀವಿ? ಅನುಜ್ ರಾವತ್ನು ಅಷ್ಟೊಂದು ಖಾಸ್ ಕೀಪಿಂಗ್ ಪ್ಲೇಯರ್ ಅಲ್ಲ. ನಾ ಹೇಳತ್ತಿಲ್ಲ ಕೀಪಿಂಗ್ ಖಾಸ್ ಪ್ಲೇಯರ್ ಅಂತ. ಹ್ಮ್ ಹ್ಮ್ ಬಟ್ ಈಗ ನೋಡು, ದಿನೇಶ್ ಕಾರ್ತಿಕ್ ಮತ್ ಪಟಿದಾರಿಗೆ ಕಂಪೇರ್ ಮಾಡಿದ್ರ ದಿನೇಶ್ ಕಾರ್ತಿಕ್ ಬರೀ ಕೀಪಿಂಗ್ ಅಷ್ಟೇ ಆಯ್ತಾ, ಸೊ ಒಂದ್ ಬ್ಯಾಟಿಂಗ್ ಹ್ಮ್ ಪೊಸಿಷನ್ ಉಳಿತದಿಲ್ಲ. ಸೊ ಹ್ಮ್ ಅದ್ರ ಬದ್ಲಿ ಮತ್ತೆ ಯಾರು ಲೋಕಲ್ ಟ್ಯಾಲೆಂಟ್ ಯಾರು ಇದ್ರು ನೋಡೋದಿತ್ತು ಅವರು. ಹೌದಾ? ಲೋಕಲ್ ಸೊ ಟ್ಯಾಲೆಂಟ್ ದಿನೇಶ್ ಕಾರ್ತಿಕ್ ನಮ್ದವ್ರು ಗೊತ್ತಲ್ಲ, ಬೆಂಗಳೂರು ತಗೊಂಡ್ಬಿಟ್ಟ ಪೆಂಚಲ್ಲಿ ಆರಾಮಾಗಿ ಕೂಡ್ಸ್ಬಿಟ್ಟು ಪವನ್ ದೇಶಪಾಂಡೆ. ಹಾ ಹೇಳಪ್ಪ ದಿನೇಶ್. ಹ್ಮ್ ಒಂದು ಕೆ ಎಸ್ ಭರತ್ ಒಂದ್ ಸೀಸನ್ ಚಲೋ ಆಡಿದಪ್ಪ. ಅವನಿಗೆ ಇವರು ಅಂದ್ರ ಅಟ್ಲೀಸ್ಟ್ ನಮ್ಮ ಆರ್ ಸಿ ಬಿ ಸ್ಟ್ಯಾಂಡರ್ಡ್ ಯಾವ್ದೋ ಒಂದು ಲೋಕಲ್ ಪ್ಲೇಯರ್ ಒಂದ್ 2-3 ಮ್ಯಾಚ್ ಆಡೋದಂದ್ರೆ ನಮಗದು ಭಾರಿ 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 ಅದು. ಎಲ್ಲ ಕಡೆ ಹಂಗಿರಲ್ಲ ಸ್ವಲ್ಪ ಒಂದ್ 7-8 ಮ್ಯಾಚ್ ಆಡ್ತಾರ. ಬಟ್ ಅವ ಅಟ್ಲೀಸ್ಟ್ ಒಂದ್ 2-3 ಮ್ಯಾಚ್ ಆಡಿದ, ಕೀಪಿಂಗ್ ಬಿ ಚಲೋ ಮಾಡಿದವ ಆ ಟೈಮ್ನಾಗ. ಇವ್ರು ಅವನಿಗೆ ನೆಕ್ಸ್ಟ್ ಸೀಸನ್ ನೀ ಬ್ಯಾಡ್ ನಮಗೆ ಈ ಸಲ ನೀ ಚಲೋ ಆಡ್ಲತ್ತೀನಿ ಬ್ಯಾಡೇ ಮಾಡಕ್ ತೆಗ್ದ್ರು. ನನಗ್ ಗೊತ್ತಿಲ್ಲ ಅವ್ನಿಗೆ ಯಾಕೆ ತೆಗ್ದ್ರು. ಅವ್ನ ರಿಪ್ಲೇಸ್ಮೆಂಟ್ ಏನ್ ದಿನೇಶ್ ಕಾರ್ತಿಕ್ ಮೇಲೆ ಫುಲ್ ಭರೋಸಾ ಇಟ್ಟು ಅವನಿಗೆ ತೆಗ್ದ್ಬಿಟ್ರು. ಲಾಸ್ಟ್ ಇಯರ್ ಅವ ಇದ್ರು ಒಂದ್ ಅಟ್ಲೀಸ್ಟ್, ಯಾಕಂದ್ರೆ ರಜತ್ ಪಾಟಿದಾರ್ ಬಿ ಇದೆ ಲಾಸ್ಟ್ ಇಯರ್, ಅವ ಇಂಜುರಿ ಇತ್ತು. ಅಲ್ಲ ಇವ್ರು ಬೇರೆ ಕೇದಾರ್ ಜಾಧವ್ ಬೇರೆ ಬಂದಿದ್ನಪ್ಪ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಒಂದ್ಸರಿ ಭಯಾನಕ ದೃಶ್ಯಗಳೆಲ್ಲ ನೋಡಿದ್ವಿ. ಎಕ್ಸ್ಪೆಕ್ಟರ್ ಕೇದಾರ್ ಜಾಧವ್. ಸೊ ಇಂಪ್ಯಾಕ್ಟ್ ಪ್ಲೇಯರ್ ಇಂಪ್ಯಾಕ್ಟ್ ಪ್ಲೇಯರ್ ಯಾರು? ಕೇದಾರ್ ಜಾಧವ್. ನೈಸ್. ಹಾರ್ದಿಕ್ ನನ್ಗೇನ್ ಅನಿಸ್ತು ಗೊತ್ತಾ, ಸ್ಟ್ರೆಂತ್ ಇವ್ರದ್ದು ಟಾಪ್ ಆರ್ಡರ್ ಆಯ್ತು. ಸೊ ನಿಂಗೆ ಅನ್ಸುತ್ತೆ ಟಾಪ್ ಆರ್ಡರ್ ಇವ್ರದ್ದು ನಮ್ದು ಆರ್ ಸಿ ಬಿ ಟಾಪ್ ಆರ್ಡರ್ ಮುಂದೆ ಯಾವುದೇ ಬೌಲಿಂಗ್ ಅಲ್ಲಿ ಧೂಳಿಪಟ ಆಗುತ್ತೆ? ಇಟ್ ಇಸ್ ಅ ಕ್ವಶನ್ ಮಾರ್ಕ್. ಆರ್ ಸಿ ಬಿದು ಯಾವಾಗ್ಲೂ ಅಷ್ಟೇ. ನಾವು ಯಾವಾಗ ಮೊದ್ಲಿಂದ ಕೊಹ್ಲಿಗೆ ಲೇಬಿ ಡಿವಿಲಿಯರ್ಸ್ ಕಾಲದಿಂದಲೂ ಟಾಪ್ ಆರ್ಡರ್ ಅಂತೂ ಹೆವಿ ಇರುತ್ತೆ. ಒನ್ ಆಫ್ ದಿ ಅದರ್ ವೇ ಅವರು ಟಾಪ್ ಆರ್ಡರ್ ಅಂತೂ ಫಿಲ್ ಮಾಡೇ ಮಾಡ್ತಾರೆ. ನೋಡ್ಬೇಕಂದ್ರೆ ಸ್ವಲ್ಪ ಅದು ಬೆಂಗಳೂರಲ್ಲಿ ಆಡ್ಬೇಕಂದ್ರೆ ಬೇರೆ ಟೀಮ್ ಅವರಿಗೆ ಭಯ ಆಗೇ ಆಗುತ್ತೆ ಆ ಟೀಮಲ್ಲಿ. ಸೊ ಟಾಪ್ ಆರ್ಡರ್ ಈ ಸಲನು ಹಂಗೆ ಇದೆ. ಬಟ್ ಅದೇ ಫಿನಿಶರ್ಸ್ಗೆ ಏನೋ ಒಂದು ಪ್ರಾಬ್ಲಮ್ ಆಗ್ಬೋದು ಅನ್ಸುತ್ತೆ ನಂಗೆ ಈ ಸಲ. ಯಾಕಂದ್ರೆ ಡಿಕೆದು ಫಾರ್ಮ್ ಅಷ್ಟು ಬಿದ್ದಿಲ್ಲ ಅಲ್ಲ. ಸೊ ಡಿ ಕೆ ಮತ್ತೆ ಗ್ರೀನ್ ಕೂಡ ಟಾಪ್ ಅಲ್ಲಿ ನಂಗೆ ಆಡಿದ್ರೆ ಒಂದ್ ಸ್ವಲ್ಪ ಕ್ವಶನ್ ಇದೆ ಆಯ್ತಾ. ಆಡ್ತಾನೆ. ಹ್ಮ್ ಸಿ ಎಸ್ ಕೆ ಫ್ಯಾನು ಆರ್ ಸಿ ಬಿ ಟಾಪ್ ಆರ್ಡರ್ ಹ್ಮ್. ನೋಡಿ ಭಯ ಪಡ್ತಿದ್ದಾನೆ ಅಂದ್ರೆ ದಟ್ ಇಸ್ ಗುಡ್ ಸೈನ್. ಭಯ ಪಡೋದಂತೆ ಈಜಲ್ಲಿ ಇದ್ದೇ ಇರುತ್ತಲ್ಲ. ಅಂದ್ರೆ ನಾವು ಫ್ಯಾನ್ ಆಗಿ ನೋಡೋದಾದ್ರೆ ಯಾವ್ದೇ ಟೀಮ್ ನಾವೀಗ ಆರ್ ಸಿ ಬಿನು ಹೀಗೆ ನೋಡ್ಬೇಕಾದ್ರೆ, ಬ್ಯಾಟಿಂಗ್ ನೋಡ್ಬೇಕಾದ್ರೆ ಭಯ ಹಾಗೆ ಆಗುತ್ತೆ ಯಾರಿಗಾದ್ರು. ಅಷ್ಟೇ. ರೋಹಿತ್ ಶರ್ಮಾನೇ ಹೇಳಿದ ಅವತ್ತು ಓಪನ್ ಆಗಿ, ಏನೋ ನಾವು ಆರ್ ಸಿ ಬಿಗೆ ಫ್ಯಾನ್ ಮಾಡೋಷ್ಟು ನಾವ್ win ಆದಂಗೆ ಲೆಕ್ಕ. ಬ್ಯಾಟಿಂಗ್ ಅಲ್ಲಿ. ನಾವ್ ವಿನ್ನದಂಗೆ ಸೊ ಹಂಗೆ ಸಿ ಎಸ್ ಕೆದು ಏನೋ ಫ್ಯಾಕ್ಟರ್ ಸರ್, ಧೋನಿ ಇದ್ರೇನೆ ಬೇರೆ ಟೀಮ್ ಅವರಿಗೆ ಅಯ್ಯೋ ಧೋನಿ ಇದ್ದಾರ ತರ ಇನ್ನೂ ಭಯ ಇರುತ್ತೆ. ಅದೇ ತರ ಎಲ್ಲ ಟೀಮ್ ಒಂದೊಂದು ಭಯ ತರ ಇದ್ದೇ ಇರುತ್ತೆ. ಆರ್ ಸಿ ಬಿ ಅಂತ ಭಯ ಇರೋದಂದ್ರೆ ಅವ್ರದ್ದು ಬ್ಯಾಟಿಂಗ್ ಆರ್ಡರ್. ಬೌಲಿಂಗ್ ಆರ್ಡರ್ ನೋಡಿದ್ರೆ ಅಷ್ಟೇ ಸ್ವಲ್ಪ ರಿಲೀಫ್ ಆಗುತ್ತೆ ನಮ್ಗೆ. ಪ್ಯಾಟ್ ಕಮಿನ್ಸ್ ಯಾಕೆ 20 ಕೋಟಿಗೆ ಹೋಗಿರ್ಬೋದಂದ್ರೆ ನೆಕ್ಸ್ಟ್ ಸೀಸನ್ ಮೆಗಾ ಆಪ್ಷನ್ ಇರುತ್ತಲ್ಲ ಮೋಸ್ಟ್ಲಿ. ಪಾಪ್ ಆಡೋದು ನಂಗೆ ಇದೇ ಲಾಸ್ಟ್ ಸೀಸನ್ ಅನ್ಸುತ್ತೆ. ಸೊ ಅವ್ರನ್ನ ಕ್ಯಾಪ್ಟನ್ಸಿ ಆಪ್ಷನ್ ಆಗಿ ನೋಡ್ತಿದ್ರು ಅನ್ಸುತ್ತೆ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅಂಡರ್ ಇಲ್ಲ ನಾವ್ ವಿರಾಟ್ ಕೊಹ್ಲಿನ ಮತ್ತೆ ಕ್ಯಾಪ್ಟನ್ ಮಾಡ್ತೀವಪ್ಪ, ನಮ್ಗೆ ಏನ್ ಬೇಜಾರಲ್ಲ. ವಿರಾಟ್ ಕೊಹ್ಲಿ 2030 ವರ್ಗೂ ಮಾಡ್ತೀವಿ, ನಮ್ಗೇನ್ ಬೇಜಾರಿಲ್ಲ. ಬಟ್ ಇವರು ನ್ಯೂ ಮ್ಯಾನೇಜ್ಮೆಂಟ್ ಬಂದು ನನ್ಗೇನೋ ಯಾರಿಗೆ ಕ್ಯಾಪ್ಟನ್ ಮಾಡ್ತಾರೆ ಗೊತ್ತಿಲ್ಲ. ಮ್ಯಾಕ್ಸ್ ವರ್ಗಂತೂ ಮಾಡಲ್ಲ ಅನ್ಕೋತೀನಿ. ಸೊ ಹೇಳೋ ಇದು ಪ್ಯಾಟ್ ಕಮಿನ್ಸ್ ಬಗ್ಗೆ ಹೇಳ್ತಿದ್ದಲ್ಲ. ಅದೇ ಪ್ಯಾಟ್ ಕಮಿನ್ಸ್ ಅಂದ್ರೆ ಆರ್ ಸಿ ಬಿ ಯಾವಾಗ್ಲೂ ಏನೋ ಬ್ರ್ಯಾಂಡ್ ನೋಡ್ತಾರೆ, ಪ್ಲೇಯರ್ಸ್ ಬ್ರ್ಯಾಂಡ್ ನೋಡ್ತಾರೆ. ನಾವು ಇದನ್ನು ನೋಡಿದ್ವಿ ವುಮೆನ್ಸ್ ಪ್ರೀಮಿಯರ್ ಲೀಗ್ ಜಾಸ್ತಿ ಯಾರು ಬ್ರ್ಯಾಂಡ್ ತರ್ತಾರೆ ಅಂತ ಪ್ಲೇಯರ್ಸ್ ನೋಡ್ತಾರೆ. ಸೊ ಪ್ಯಾಟ್ ಕಮಿನ್ಸ್ ಆಲ್ರೆಡಿ ಎಸ್ಟಾಬ್ಲಿಷ್ ಬ್ರ್ಯಾಂಡ್ ಇದ್ದಾನೆ. ಸೊ ಅವನು ಕ್ಯಾಪ್ಟನ್ ಆದ್ರೆ ಜಾಸ್ತಿ ಇನ್ನು ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅಂತ ಅವ್ರದ್ದು ಥಾಟ್ ಪ್ರೊಸೆಸ್ ಇತ್ತು ಅನ್ಸುತ್ತೆ. ಕೊಹ್ಲಿ ಮತ್ತೆ ಯಾರು ಯಂಗ್ ಕ್ಯಾಪ್ಟನ್ ಕೆಳಗಡೆ ಆಡಕ್ಕೇನು ಅಷ್ಟೇನ್ ಸರಿ ಅನ್ಸಲ್ಲ. ಸೊ ಪ್ಯಾಟ್ ಕಮಿನ್ಸ್ ಒಂದು ಎಸ್ಟಾಬ್ಲಿಷ್ ಫಿಗರ್ ಇರೋ ಕಾರಣ ಅವನನ್ನ ಇದು ಪರ್ಚೇಸ್ ಮಾಡಿ ನೆಕ್ಸ್ಟ್ ಇಯರ್ ಮೆಗಾ ಆಪ್ಷನ್ ಅಲ್ಲಿ ರಿಟರ್ನ್ ಮಾಡೋ ಪ್ಲಾನ್ ಇತ್ತು ಅನ್ಸುತ್ತೆ ನಂಗೆ. ಸೊ ಅದಕ್ಕೆ ತುಂಬಾ ಹೆವಿ ಆದ್ರು. ಓಕೆ, ಸೊ ನಿಮ್ ಪ್ರಕಾರ ಈಗ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಎಲೆವನ್ ಯಾರಾದ್ರೂ ಒಬ್ರು ಹೇಳ್ರಿ. ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಎಲೆವನ್ ಡಿಸ್ಕಸ್ ಮಾಡೋಣ. ಸೊ ನಂದ ಟಾಪ್ 6 ಅಂತೂ ಫಿಕ್ಸ್. ಡುಪ್ಲೆಸಿ, ವಿರಾಟ್, ರಜತ್ ಪಟಿದಾರ್, ಗ್ಲೆನ್ ಮ್ಯಾಕ್ಸ್ವೆಲ್,
ಕ್ಯಾಮ್ರನ್ ಗ್ರೀನ್ ಕ್ಯಾಮ್ರನ್ ಗ್ರೀನಿಗೆ ಮೋಸ್ಟ್ಲಿ 1 ಡೌನ್ ಆಡ್ಸ್ಬೇಕಿತ್ತು, ಬಟ್ ಇವ್ರು ಆಡ್ಸಂಗಿಲ್ಲ, ಅಫಿಷಿಯಲಿ ಹೇಳ್ಯಾರ. ಸೊ 6 ಅಂತೂ ಕನ್ಫರ್ಮ್, ಸಿರಾಜ್ ಕನ್ಫರ್ಮ್, ಉಳ್ದಿದ್ದು ನೀವು ಫಿಲ್ ಮಾಡ್ಕೊರಿ. ಬಟ್ ನಂಗಂತೂ 6th ಟಾಪ್ ಆರ್ಡರ್ ಪಕ್ಕ. 6th ಟಾಪ್ ಆರ್ಡರ್ ಬಗ್ಗೆ ಹೇಳ್ರಪ್ಪ, ನಂಗಂತೂ ಪಕ್ಕ ನೋಡ್ರಿ. ಕೆಂಬ್ರಂಗ್ ದಿನ ಕೆಳಗೆ ಆಡಿಸ್ತಿದ್ರ ಅವ ಎಷ್ಟ್ ಇಂಪ್ಯಾಕ್ಟ್ಫುಲ್ ಆತ ನಂಗೆ ಡೌಟ್ ಅದ. ಯಾಕಂದ್ರೆ ಇವ ಲೈಕ್ ಆಸ್ಟ್ರೇಲಿಯಾದಾಗ ಬಿ ನೋಡಿದೆ, ಇವ ತಳ ಆಡನಂದ್ರೆ ಹೊಡ್ಲಕ್ಕೆ ಆಗಲ್ಲ ಆಲ್ಮೋಸ್ಟ್. ಇನ್ನು ಸ್ವಲ್ಪ ಟೈಮ್ ಬೇಕು. ಮುಂಬೈದವ್ರು ಟಾಪ್ ಹಾ. ಆರ್ಡರ್ ಆಡ್ಸಿ ಕ್ಲಿಕ್ ಆಗಿ ಮುಂಬೈದಾಗ ಅವ. ಇವರು ಕ್ಯಾಮ್ರಾ correct. ಅಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಯಾರ ಈಗ. ಈಗ ಅಷ್ಟ್ ದುಡ್ಡು ಖರ್ಚು ಎಲ್ಲ ಆಡಿಸ್ತಾರ. ಈಗ ಹೆಚ್ಚಕಮ್ಮಿ ಇವ್ರು ದಿನೇಶ್ ಕಾರ್ತಿಕ್ ಕೆಳಗ್ ಬಿ ಆಡ್ಸೋ ಹೇಳಕ್ಕಾಗಲ್ಲ ಇವ್ರು. 2-3 ಮ್ಯಾಚ್ ನೋಡ್ತಾರ, ಆಡಿಲ್ಲ ಅಂದ್ರೆ ಹೋಗಪ್ಪ ನೀನ್ ದಿನೇಶ್ ಕಾರ್ತಿಕ್ ಕೆಳಗ್ ಹೋಗು, ಇಲ್ಲಾಂದ್ರೆ ನೀವು ಹೋಗೇ ಟೀಮ್ ಹೀಗಾತ ಇವ್ರು. ಈಗ ಇವ್ರ ಪ್ಲಾನಿಂಗ್ ನಂಗರ ಫುಲ್ ಹೊಲಸ್. ಈ ಸಲ ನಂಗೆ ಹೊಲಸ್ ಅನಸ್ತು. ಈ ಸಲ ತೊಗೊಂಡಿದೀವ್ರೆಲ್ಲ ಮೀಡಿಯಂ ಮೂಲ್ಯ ಏನೂ ಇಲ್ಲ ಯಾಕೋ ಈ ಸಲ. ಲೈಕ್ ಲಾಸ್ಟ್ ಟೈಮ್ ಅಟ್ ಲೀಸ್ಟ್ ಏನೋ ಒಂದು ಟೀಮ್ ರಜತ್ ಪಾಟಿದಾರ್ ಮಿಸ್ ಆದ, ನಾವ್ ಇದೀನಂದ್ರೆ ಏನೋ ಒಂದು ಟೀಮ್ ಚಲೋ ಅನಿಸ್ತಿತ್ತು. ಬಟ್ ಈ ಸಲ ಯಾಕಂದ್ರೆ ಫಾಫ್ ಡು ಪ್ಲೇಸ್ ಇರಬೇಕು, ವಿರಾಟ್ ಕೊಹ್ಲಿ ಟಾಪ್ ಆರ್ಡರ್. ರಜತ್ ಪಾಟಿದಾರ್ ಓಕೆ, ಒಂದು 1 ಡೌನ್ ಕರೆಕ್ಟ್ ಅದ. ಮ್ಯಾಕ್ಸಿ ನಂಬರ್ 4 ಬೇಕೇ ಬೇಕು, ಯಾಕಂದ್ರೆ ಸ್ಪಿನ್ನಿಗೆ ಅಟ್ಯಾಕ್ ಮಾಡೋ ಮ್ಯಾಕ್ಸಿಗೆ ಅಷ್ಟು ಸ್ಪಿನ್ನಿಗೆ ಅಟ್ಯಾಕ್ ಮಾಡೋ ವರ್ಲ್ಡ್ ನಾಗ ಈ ಪಾಯಿಂಟ್ ನಾಗ ಯಾರು ಇಲ್ಲ ನಮ್ಮ ಪ್ರಕಾರ. ಹೆವಿ ಫುಲ್ ಅಗ್ರೆಸಿವ್ ಆಗಿ ಆಡ್ತಾನ. ಲೈಕ್ ಇದರ ಸೂರ್ಯನು ಆಡ್ತಾನ, ಬಟ್ ಮ್ಯಾಕ್ಸಿ ಲೈಕ್ ಅಲ್ಟಿಮೇಟ್. ಅವ ಸ್ಪಿನ್ನಿಗೆ ಫುಲ್ ಹೊಡಿತೀನಿ ಅಂತ ಹೋತಾನವ. ಎದುರಿನವ್ರು ಫುಲ್ ಪ್ರೆಷರ್ನ ಬರ್ತಾರೆ ಸ್ಪಿನ್ನರ್ಸ್. ಇವ ಬಂದ್ರೆ ಲೈನ್ ಎಲ್ಲ ಸ್ವಲ್ಪ ಖರಾಬ್ ಆಗ್ತದೆ ಯಾರೇ ಅಲ್ಲಿ. ಸ್ವಲ್ಪ ನಮ್ ಚಹಲ್ ಅಂದ್ರೆ ಸ್ವಲ್ಪ ಇದಾಗ್ತದ, ವೈಡ್ ಔಟ್ ತಗೋತಾನ ಅವನಿಗೆ. ಅಫ್ಘಾನಿಸ್ತಾನ ಜೊತೆ ನೋಡಿದ್ವಲ್ಲ ಮ್ಯಾಕ್ಸ್ವೆಲ್, ಸಿಂಗಲ್ ಹ್ಯಾಂಡೆಡ್. ಹಾ ಹಂಗೆ. ಟೈಪ್. ಯಾಕಂದ್ರೆ ಅಫ್ಘಾನಿಸ್ತಾನ ಎಲ್ಲ ಸ್ಪಿನ್ನರ್ ಅಂದ್ರೆ ಅವ ಹಿಂಗ್ ಮಾಡ್ತಾನ ಸ್ಪಿನ್ನರ್ ಅಂದ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಅದು ನೋಡ್ಬೇಕು ಇವ್ರು. ನಂಗೆ ಕ್ಯಾಮ್ರನ್ ಕ್ಯಾಮ್ರನ್ ಗ್ರೀನ್ ನಿಂಗೆ ಇಷ್ಟ ಆಗಿಲ್ಲ? ಕ್ಯಾಮ್ರನ್ ಗ್ರೀನ್ ಆ ಸ್ಪಾಟ್ ಇಷ್ಟ ಆಗಿಲ್ಲ, ಅಲ್ಲಿ ಹೊಲಸ್ ಅನಿಸ್ತು ನಂಗೆ. ಮತ್ತೆ ಆ ಸ್ಪಾಟಿಗೆ ಯಾರಿಗೆ ತರ್ತಿದ್ದಿ? ಆ ಸ್ಪಾಟಿಗೆ ಇವ್ರು ತೊಗೊಂಡೇ ಇಲ್ಲ ಆಗ್ಬೇಕಂತ ಪ್ಲೇಯರ್ ಅಲ್ಲ, ಹಾರ್ದಿಕ್ ಪಾಂಡ್ಯ. ಹ್ಯಾರಿ ಬ್ರೂಕ್ ಆಕ್ಚುಲಿ ಒಳ್ಳೆ ಆಪ್ಷನ್ ಇತ್ತು ಅನ್ಸುತ್ತೆ. ಹ್ಯಾರಿ ಬ್ರೂಕ್ ಟ್ರೇಡ್ ಮಾಡಿಲ್ಲ ಅಂದ್ರೆ ಇವರು ಕ್ಯಾಮ್ರನ್ ಗ್ರೀನ್ ನ. ಹ್ಯಾರಿ ಬ್ರೂಕ್ ಮೇಲೆ ಅವನು ನಂಗನ್ಸುತ್ತೆ ಓಪನಿಂಗ್ ಆಡ್ತಾನೆ ಗುರು, ಮಿಡ್ಲ್ ಅಲ್ಲಿ. ಅವನು ಹೌದು. ಬಟ್ ಏನ್ ಗೊತ್ತಾ, ಕ್ಯಾಮ್ರನ್ ಗ್ರೀನ್ ಓಕೆ, ನನ್ ಕೇಳಿದ್ರೆ ಓಕೆ, ಬಟ್ ಅದು 17.5 crores. ನೆಕ್ಸ್ಟ್ ಸೀಸನ್ ಇಂದ ಓಪನಿಂಗ್ ಮಾಡ್ಬೇಕಾಗುತ್ತೆ. ಫಾಸ್ಟ್ ಇಲ್ದೇ ಇರುವಾಗ ಡೈರೆಕ್ಟ್ ಓಪನಿಂಗ್ ಬಂದ್ರೆ ಹಂಗಂದ್ರೆ ನೆಕ್ಸ್ಟ್ ಇಯರ್ ಗೆಲ್ಲೋಣ ಅಂತ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಈ ವರ್ಷ ಮುಗಿತಿಲ್ಲ ಆಪ್ಷನ್ದಾಗೆ. ಮುಂದಿನ ಸಲ ನೆಕ್ಸ್ಟ್ ಸಲ ನೋಡೋಣ ಅಂತ. ಬಟ್ ಪಾಸಿಟಿವ್ ಹೇಳ್ಬೇಕಂತಂದ್ರ ಲೈಕ್ ಟಾಪ್ ಆರ್ಡರ್ ನಂಗ್ ಓಕೆ ಹೆವಿ ಅನ್ಸ್ತದ. ಇನ್ನೊಂದ್ ಏನಂದ್ರ ಅಲ್ಜಾರಿ ಜೋಸೆಫ್ ಅಂಡ್ ಲಕ್ಕಿ ಫರ್ಗ್ಯೂಸನ್ 150 ಕ್ಲಿಕ್ ಮಾಡಿರೋ ಬೌಲರ್ಸ್ ಬೆಂಗಳೂರು ಪಿಚ್ ಅಲ್ಲಿ 153 ಹಾಕಿದ್ರೆ ಬ್ಯಾಟ್ಸ್ಮನ್ ಹೊರಗಡೆ ಹೊಡಿತಾರ ಅಥವಾ ಒಳಗಡೆನೆ ಬೀಳುತ್ತಾ ಬಾಲು. ಲೈನ್ ಅಂಡ್ ಲೆಂತ್ ಮೇಲೆ ಡಿಪೆಂಡ್ ಆಗ್ತದೆ. ಏನಾದ್ರು ಕರೆಕ್ಟ್ ಲೆಂತ್ ಹಾಕ್ತಾರಪ್ಪ ಅಂತಂದ್ರ 150+ ಅಂದ್ರೆ ಪೇಸಿ ಬೀಟ್ ಹಾಕ್ತಾರ ಬ್ಯಾಟ್ಸ್ಮನ್. ಏನಾದ್ರು ಸ್ವಲ್ಪ ಆ ಕಡೆ ಈ ಕಡೆ ಆಯ್ತು ಅಂತಂದ್ರ ಪಕ್ಕ ಹೊರಗೆ ಸೀದಾ ಒಂದ್ MG ರೋಡ್ ಒಂದ್ ಬೀಳ್ತದ, ಈಗ ಒಂದ್ ಕಬ್ಬನ್ ಪಾರ್ಕ್ ನ ಒಂದ್ ಬೀಳ್ತದ. ಸಿಕ್ಸ್ಗಳು ಫಿಕ್ಸ್ ಅದ. ಲೈನ್ ಅಂಡ್ ಲೆಂತ್ ಏನಾದ್ರು ಅವ್ರು ಸ್ವಲ್ಪ ಆ ಕಡೆ ಈ ಕಡೆ ಮಿಸ್ ಆಯ್ತು ಅಂತಂದ್ರ. ಮತ್ ಇನ್ನೊಂದು ನಂಗೆ ಏನ್ ಅನ್ಸ್ತಪ್ಪ ಅಂತಂದ್ರ, ಈಗ ಇದು ಅಲ್ಜಾರಿ ಜೋಸೆಫ್ ರೀಸ್ಟಾಪ್ ಹಾಕಿದಿಲ್ಲ. ಸೊ ರೀಸ್ಟಾಪ್ ಏನಾಗ್ತದ, ಒಂದು ಎಂತರ ಪವರ್ ಪ್ಲೇದಾಗ ಒಂದು ಸ್ವಿಂಗ್ ಎಲ್ಲ ಹಾಕ್ತಾನೆ, ಇದು ಮಾಡ್ತಾನ. ಒಂದ್ ಸ್ಲೋವರ್ ಬಾಲ್ ಚಲೋ ಡೆತ್ ಓವರ್ಸ್ನಾಗ. ಸೊ ಅದೊಂದು ಆಪ್ಷನ್ಸ್ ಬಾರಿ ಅದ. ಮತ್ ಇನ್ನೊಂದ್ ಏನಪ್ಪಾ ಅಂದ್ರೆ ಟಾಮ್ ಕರನ್ ಅಂದ್ರೆ ಆಕ್ಚುಲಿ ಒಂದ್ ಹೊರಗ್ BBL ನಾಗ ಅದೆಲ್ಲ ನೋಡಿದ್ರೆ ಒಂದು ರೆಕಾರ್ಡ್ ಆಕ್ಚುಲಿ ಚಲೋ ಅದ. ಅಂದ್ರೆ ಡಿಸೆಂಟ್ ಆಗಿ ಹಾಕ್ಯಾನ ಅಲ್ನು ಎಲ್ಲ. ಸೊ ಅವ್ನು ಸ್ಲೋವರ್ ಬಾಲ್ಸ್ ಅದೆಲ್ಲ ಮಸ್ತ್ ಅವ, ಡೆತ್ ನಾಗ ಎಲ್ಲ ಚಲೋ ಹಾಕ್ಯಾನಲ್ಲಿ. ಬಟ್ IPL ನಾಗ ನೋಡಿದ್ರ ಒಂದು ಆಪರ್ಚುನಿಟೀಸ್ ಭಾಳ ಸಿಕ್ತಾಗನು ಅಷ್ಟೇನ್ ಕರೆಕ್ಟ್ ಹಾಕಿಲ್ಲ ಅವ. ಬಟ್ ನೋಡ್ಬೇಕು ಅವನಿಗೆ ಟಾಮ್ ಕರನ್ ನೋಡಿದ್ರ ನಂಗೆ ಈಗ ಯಾವ ಡೇ ಮ್ಯಾಚಸ್ ಇರ್ತಾವಲ್ಲ. ಸೊ ಡೇ ಮ್ಯಾಚಸ್ ಇತ್ತಪ್ಪ ಅಂದ್ರೆ ಒಂದು ಚೆನ್ನೈದ ಆಡ್ಸ್ಬೇಕು ನೋಡ ಟಾಮ್ ಕರ್ನ್. ಅಲ್ಲಿ ಯಾಕಂದ್ರೆ ಸ್ಲೋರ್ ಬಾಲ್ ಗ್ರಿಪ್ ಆಗ್ತಾವಲ್ಲ, ಇದಾಗ್ತಾವ. ಸೊ ಅಲ್ಲಿ ಅವ್ನಿಗೆ ಚಾನ್ಸ್ ಕೊಟ್ಟು ನೋಡ್ಬೇಕು. ಅಲ್ಲಿ ಇದು ಟಾಮ್ ಕರನ್ ಇದಾಗ್ತಂತ ಅನಿಸ್ತದ ನನಗೆ. ನಂಗೆ ಯಾಕೋ ಧೋನಿ ಹೊಡಿತಾನ ಅನ್ಸುತ್ತಪ್ಪ. ಲಾಸ್ಟ್ 3 ಬಾಲ್ಸ್ ಹೆವಿ ಪ್ಯಾನಿಕ್ ನಾಗ ಬಂದ್ಬಿಡ್ತಾರೆ ಇವರು. ಉಲ್ಟಾಸು ಲಾಸ್ಟ್ ಬಂದ್ರೆ ಎಲ್ಲರೂ ಪ್ಯಾನಿಕೇ ಬರ್ತಾರೆ. ಎದಕ್ ಪ್ಯಾನಿಕ್ ಆಗ್ತಾರೆ ಗೊತ್ತಾಗಲ್ಲ. ಯಾಕಂದ್ರ ಏಕ್ ಥಾ ಜೋ ಪೀಛೆ ಬಿನಾ ಖೇಲೆ ಮ್ಯಾಚ್ ಜೀತಾತಾ. ಆಯ್ತು, ಆಮೇಲೆ
ಹೆವಿ ಪ್ರೆಷರ್ ಒಂಥರ ಹಂಗೆ. ಸೊ ನೆಕ್ಸ್ಟ್ ಬರೋದಂದ್ರ ಸ್ಟ್ರೆಂತ್ ಫೀಲ್ಡಿಂಗ್. ಡುಪ್ಲೆಸಿ ನೋಡ್ರಪ್ಪ, ಹೆಗರಿ ಕ್ಯಾಚ್ ಹಿಡಿತಾನ. ಕೊಹ್ಲಿ ಗೊತ್ತಲ್ಲ, ಗಂಭೀರ್ ಜೊತೆ ಜಗಳ ಆಗ್ಬೇಕಂದ್ರ ಫುಲ್ ಅಗ್ರೆಷನ್, ಆ ತರ ಅಗ್ರೆಷನ್ ಇಟ್ಕೊಂಡ್ ಬಾಲ್ ಹಿಡಿದು ಹಿಂಗ್ ಕೊಟ್ಟಿ. ನೆಕ್ಸ್ಟ್ ಮೊಹಮ್ಮದ್ ಸಿರಾಜ್ ಒಂದೇ ಸ್ವಲ್ಪ ಯಾರಿಗೇನ್ ಅನ್ಸ್ತದ, ಮೊಹಮ್ಮದ್ ಸಿರಾಜ್ ಡೈಬಿಲ್ ಹಿಡಿತಾನ ಅನ್ಸ್ತದ ನಿಮ್ಗೆ ಯಾರಿಗಾರ? ಕ್ಯಾಮರನ್ ಗ್ರೀನ್ ಮರ್ತ್ಬಿಟ್ಟೆ. ಕ್ಯಾಮರನ್ ಗ್ರೀನ್ ಕೂಡ ಒಳ್ಳೆ ಫೀಲ್ಡರ್. ಗಲ್ಲಿಯಲ್ಲಿ ನಾವು ನೋಡಿದ್ವಲ್ಲ ಆಸ್ಟ್ರೇಲಿಯಾದಲ್ಲಿ ಹೆಂಗೆ ಹಾರಿ ಹಿಡಿತೀವಿ ಅಂತ, ಒಳ್ಳೆ ಹೌದು ಗುರು, ಟೆಸ್ಟರ್ ಎಲ್ಲ ಹೆಂಗೆ ಎಗ್ರಿ ಹಿಡಿತಾನ. ಮಯಾಂಕ್ ಡಗರು ಕ್ರೇಜಿ ಫೀಲ್ಡರ್ ಅಪ್ಪ ನಾನ್ ನೋಡಿರೋ ಪ್ರಕಾರ. ಮೈಪಾಲ್ ಲೋಮ್ರೋರ್ ಓಕೆ, ನನ್ಗೆ ಇಷ್ಟರಲ್ಲಿ ಫೀಲ್ಡಿಂಗ್ ಹೆವಿ ಕ್ರೇಜಿ ಅನಿಸ್ತಿದೆ. ಮೋಸ್ಟ್ಲಿ ಮೊಹಮ್ಮದ್ ಸಿರಾಜ್ ಒಂದು ಸ್ವಲ್ಪ ಬೆಟರ್ ಮಾಡ್ಕೊಂಡ್ರೆ ಫೀಲ್ಡಿಂಗ್ ಎಲ್ಲ ಕ್ರೇಜಿ. ನಮ್ ಲಕ್ ನಾ ನೋಡಿ ಪ್ರಕಾರ ಎಲ್ಲಾ ಬಾಲ್ ಸಿರಾಜ್ ಬಲ್ ಹೋಗ್ತದ. ನಮ್ ವೀಕ್ ಲಿಂಕ್ ಕೊಡ್ತಾರ. ನಮ್ ಲಕ್ ಹಂಗಿರ್ತದ ಅಂದ್ರ ನಮ್ ಬಾಲ್ ನೋಡ್ತು ವೀಕ್ ಲಿಂಕ್ ಎಲ್ಲದ ಅಂತದ ಬಾಲ್. ವಿರಾಟ್ ಕೊಹ್ಲಿನು ನನ್ ಪ್ರಕಾರ 70-30 ಅವ. ಅಂದ್ರ ಮಾಡಿದ್ರೆ ಬೆಂಕಿ ಫೀಲ್ಡಿಂಗ್ ಮಾಡ್ತಾನ, ಇಲ್ಲಾಂದ್ರ ಈಸಿ ಕ್ಯಾಚ್ ಇದೆ. ಮಿಲ್ಲರ್ ಒಂದ್ ಕ್ಯಾಚ್ ಬಿಟ್ಟಿತ್ತಲ್ಲಪ್ಪ, ಹಿಂಗ್ ಹಿಡಿದು ಮುಖಕ್ ಬಿಡ್ರಿತ್ತಲ್ಲ. ಬಟ್ ಅವ ಫೀಲ್ಡ್ ನಾಗ ಇರೋದು ಮಜಾನೇ ಬೇರೆ. ಅವ ಫೀಲ್ಡ್ ನಾಗ ಇದ್ದಂದ್ರ ಫುಲ್ ಜೋಶ್, ನೆಕ್ಸ್ಟ್ ಲೆವೆಲ್ ಜೋಶ್. ಅದು ನೆಕ್ಸ್ಟ್ ಬರೋ ಅಂದ್ರ ಸ್ಟ್ರೆಂತ್ ಆಲ್ರೌಂಡರ್ಸ್ ನಮ್ ಕಡೆ ಹೆವಿ ಅದಾರಪ್ಪ. ಮ್ಯಾಕ್ಸ್ವೆಲ್ ಮೊದ್ಲೇ ಇದು ವರ್ಲ್ಡ್ ಕಪ್ ನೋಡಿದ್ರಲ್ಲ, ಸ್ಪಿನ್ ಎಲ್ಲ ಮಾಡಿದ, ಹೆವಿ ಸ್ಪಿನ್. ಮತ್ತ ಇನ್ನೊಬ್ಬ ನೆಕ್ಸ್ಟ್ ಲೆವೆಲ್ ಆಲ್ರೌಂಡರ್ ಅಂದ್ರ ಮಯಾಂಕ್ ಡಗಾರ್. ಏನ್ ಹೇಳ್ತೀರಪ್ಪ ಮಯಾಂಕ್ ಡಗಾರ್ ಬಗ್ಗೆ? ಹೇಳ್ರಪ್ಪ, ಹೇಳ್ರು. ನನಗೆ ಆಕ್ಚುಲಿ ಶಬಾಸ್ ಸ್ವಲ್ಪ ಬ್ಯಾಟ್ ಮಾಡ್ಬೋದಿತ್ತು ಅನ್ಸುತ್ತೆ. ಯಾಕಂದ್ರೆ ಶಬಾಸ್ 2021 ಅಲ್ಲಿ ಆಡಿದ ರೀತಿ, ಫಿನಿಶ್ ಮಾಡಿದಾಗಿರ್ಬೋದು, ಒಳ್ಳೆ ಪವರ್ ಹಿಟ್ಟಿಂಗ್ ಇತ್ತು. ಆಮೇಲೆ ಲಾಸ್ಟ್ ಸೀಸನ್ ಸ್ವಲ್ಪ ಮಂಕಾದಂಗ್ ಅನ್ಸ್ತು, ಬಟ್ ಬ್ಯಾಟ್ ಮಾಡ್ಬೋದಿತ್ತು ಅನ್ಸುತ್ತೆ ಶಬಾಸ್ ನ. ಮಯಾಂಕ್ ಡಗರ್ ಅಷ್ಟೇನ್ ಗೊತ್ತಿಲ್ಲ ನಂಗೆ, ಬಟ್ ಮೋರ್ ಆಫ್ ಎ ಬೌಲರ್ ದೆನ್ ಎ ಬ್ಯಾಟ್ಸ್ಮನ್ ಅನ್ಸುತ್ತೆ. ಆಕ್ಚುಲಿ ನಮ್ದು RCB ಒಂದು ಟ್ರೇಡ್ ಮಾರ್ಕ್ ಏನಂದ್ರೆ, ಲೈಕ್ ಇಲ್ಲಿ ಪಳಗಿಸಿದ ಆನೆನ ಬೇರೆಯವ್ರಿಗೆ ಕೊಟ್ಬಿಟ್ಟು ಅವರಿಂದಾನೆ ಹೊಡ್ಸ್ಕೊಳ್ಳೋದು. ದಟ್ ಈಸ್ ಅವರ್ ಟ್ರೇಡ್ ಮಾರ್ಕ್. ನೆಗೆಟಿವ್ ಆಗಿ ಹೇಳ್ತಿಲ್ಲ ಗುರು, ಇರೋದನ್ನೇ ಹೇಳ್ತಿದ್ದೀನಿ. ನೆಗೆಟಿವ್ ಆಗಿ ಏನ್ ತಗೊಳ್ಳೋದೇನು ಅವಶ್ಯಕತೆ ಇಲ್ಲ, ಬಟ್ ಇರೋದನ್ನೇ ಹೇಳ್ತಿದ್ದೀನಿ. ಆಯ್ತು, ಆಮೇಲೆ ಶಿವಮ್ ಡೂಬೆ ಇಲ್ಲಿ ಆಡಿಸಿದ್ರು, ಚೆನ್ನೈಯಲ್ಲಿ ನೋಡಿ ಹೆಂಗ್ ಹೊಡಿತೀನಿ ನಂಗೆ ಗೊತ್ತಾ, ನಾಯಿಗೆ ಹೊಡಿತೀನಿ ಗುರು. ಚೆನ್ನೈಗೆ ಹೋಗ್ಬಿಟ್ಟು ಇವ್ರು ನಂಗಂತೂ ಶಾಬಾಜ್ ಅಹಮದ್ ನಮ್ ಜೊತೆ ಹೆವಿ ಆಡ್ತಾನ ಅನ್ಸುತ್ತಪ್ಪ. ಸೊ ಹೇಳ್ಪ ಮುಂದೆ ನಿಂಗೇನ್ ಅನ್ಸ್ತು? ಆಲ್ರೌಂಡರ್ ನೋಡಿದ್ರ ಮಯಾಂಕ್ ಡಗರ್ ಅಷ್ಟೇನ್ ಕೇಳಿಲ್ಲ ಅವ್ನ ಬಗ್ಗೆ. ಸೊ ಅವ್ನ್ ಸ್ಪಿನ್ ಮಾಡ್ತಾನ ಅದು ಗೊತ್ತಾ, ಬಟ್ ಬ್ಯಾಟಿಂಗ್ ಬಗ್ಗೆ ಅಷ್ಟೇನ್ ಐಡಿಯಾ ಇಲ್ಲ. ಸೊ ಅದನ್ನ ನೋಡ್ಬೇಕಾಗ್ತದ ನಾವು, ಅವ್ನಿಗೆ ಚಾನ್ಸ್ ಕೊಟ್ರೆ ಹೆಂಗ್ ಆಡ್ತಾನ ಏನ್ ಸುದ್ದಿ ಅಂತ. ಮತ್ ಇನ್ನೊಂದು ಕ್ಯಾಮ್ರನ್ ಗ್ರೀನ್ ಅನ್ನಲ್ಲಪ್ಪ ಮೇನ್ 17 ಕೋಟಿ ಬರೀ ಡೌಗಳು ಮತ್ತ ಹೆಂಗ ಬ್ಯಾಟಿಂಗ್ 40 ನೋಡಿದ್ರೆ ಬೌಲಿಂಗ್ 50 ಹೊಡ್ಸೋತಾನ ಅಷ್ಟೇ, ಮತ್ತೇನಿಲ್ಲ. ಇಲ್ಲ ಡೀಸೆಂಟ್ ಆಗಿ ಆಗ್ತಾನ ಬಿಡು, ಇಲ್ಲ ಪರವಾಗಿಲ್ಲ. ಬಟ್ IPL ನಾಗ ಇದು ಲಾಸ್ಟ್ ಇಯರ್ ಮುಂಬೈನಾಗ ಏನ್ ಸ್ವಲ್ಪ ಚಾನ್ಸ್ ಕೊಟ್ಟು ಹಾಕಿದ್ನಲ್ಲ, ಸ್ವಲ್ಪ ಹೊಡೆದಿದ್ರು ಅವನಿಗೆ. ಮುಂಬೈನಾಗ ಹೆವಿ ಆಡಿದವ, ಬ್ಯಾಟಿಂಗ್ ಆಡಿದ, ಬಟ್ ಬೌಲಿಂಗ್ ನಾಗ ಅವನಿಗೆ ಹೊಡೆದಿದ್ರಪ್ಪ. ಬ್ಯಾಟಿಂಗ್ ಆಡಿದ ಅದೇ, ಮತ್ ಬೌಲಿಂಗ್ ಹೊಡ್ಸ್ಕೊಂಡಿದ್ದವ. ನಮ್ದು ಮೇನ್ ಎಲ್ಲಿ ಹೋಗ್ತು, ಬೌಲಿಂಗ್ ನಾಗೆ ಹೋಗ್ತದಲ್ಲ. ಮೇನ್ ಇಂಪಾರ್ಟೆಂಟ್ ಮ್ಯಾಚ್ ಬೌಲಿಂಗ್ ಕೈ ಕೊಟ್ಬಿಡ್ತಾರ, ಆಡ್ಬಿಡ್ತಾರ. ನೋ ಸ್ಪಿನ್ನರ್ಸ್ ನೋ ಬೌಲರ್ಸ್ ಅಂತ. ಇವ್ರ ಇನ್ನೊಬ್ರು ಲೆಗ್ ಸ್ಪಿನ್ನರ್ ಮೈಪಾಲ್, ಬಟ್ ಅವ್ನಿಗೆ ಚಾನ್ಸ್ ಕೊಡ್ತಾರ ಇಲ್ಲ ನೋಡ್ಬೇಕು. ಒಬ್ರು ಯಾರಾದ್ರೂ ಚಲೋ ಲೆಗ್ ಸ್ಪಿನ್ನರ್ ಇರ್ಬೇಕಿತ್ತು, ಕರಣ್ ಶರ್ಮಾನ. ಬಟ್ ಅವ್ನಿಗೆ ಲಾಸ್ಟ್ ಇಯರ್ ಅಷ್ಟೇನ್ ಚಾನ್ಸ್ ಕೊಟ್ಟಿದ್ದಿಲ್ಲ, ಹೌದಾ? ನೋಡ್ ಬ್ರೋ, ಮೈಪಾಲ್ ಅಲ್ಲ ನೋಡ್ ಬ್ರೋ, ಮೈಪಾಲ್ ಲಮ್ರೋರು ಹಿ ಇಸ್ ನಾಟ್ ಜಡೇಜಾ, ಓಕೆ? ಸೊ ವಿ ಕಾಂಟ್ ಎಕ್ಸ್ಪೆಕ್ಟ್ ಮೋರ್. ಹೋದ್ ಸರಿ ಹೆವಿ ಚಾನ್ಸ್ ಕೊಟ್ಟಿದ್ರು, 1 ಡೌನ್ ಆಡ್ಸಿದ್ರು, 7 ಆಡ್ಸಿದ್ರು. ಬ್ಯಾಟಿಂಗ್ ಅಷ್ಟೇನಿಲ್ಲ. ಹಿಮಾಂಶು ಶರ್ಮಾನ ಆಡಿಸ್ಬೋದು ಅನ್ಸುತ್ತೆ. ಲಾಸ್ಟ್ ಆಡ್ತಿದ್ರಲ್ವಾ? ಕರೆಕ್ಟ್, ಅದೊಂದು ಪಾಯಿಂಟ್ ಇದೆ. ಹಿಮಾಂಶು ಶರ್ಮಾ ಆಪ್ಷನ್ ಅಲ್ಲಿ ಯಾರು ಲೆಗ್ ಸ್ಪಿನ್ನರ್ ತಗೊಂಡಿಲ್ಲ ಅಂದ್ರೆ ಇವ್ರ ಮೇಲೆ ಕಾನ್ಫಿಡೆನ್ಸ್ ಇದೆ ಅಂತ ಅರ್ಥ, ಹಿಮಾಂಶು ಶರ್ಮಾ ಮತ್ತೆ ಕರಣ್ ಶರ್ಮಾ ಮೇಲೆ. ಸೊ ಇಬ್ರಲ್ಲಿ ಯಾರಾದ್ರೂ ಆಡ್ಬೋದು ಮೋಸ್ಟ್ಲಿ, ಯಾಕಂದ್ರೆ ಚಹಲ್ ಆಡ್ತಿದ್ದ, ಮತ್ತೆ ಹಸರಂಗ್ ಆಡ್ತಿದ್ದ. ಇವಾಗ ಯಾರಾದ್ರೂ ಒಬ್ರು ಲೆಗ್ ಸ್ಪಿನ್ನರ್ ಆಡ್ಬೋದು.
ಅದು ನಿಜ. ಹಿಮಾಂಶು ಶರ್ಮಾ ನೋಡಿಯನಪ್ಪ ನಿಲೇಶ್? ಎಲ್ಲೋ ನೋಡ್ದಂಗ ಅದಪ್ಪ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಲಾಸ್ಟ್ ಬೌಲಿಂಗ್ ಮಾಡಿದ ಅವ್ನು ಲೆಗ್ ಬ್ರೇಕ್ ಒಂಚೂರು ಹೊಡ್ಸ್ಕೊಂಡಿದ್ದಿಲ್ಲ. ಇವ್ನು ಲೈಕ್ ಏನು? 12 ರನ್ ಕೊಟ್ಟಿದ್ದ, ಬಟ್ ಒಂದು ಲಾಸ್ಟ್ ಒಂದು ಓವರ್ 18 ರನ್ ಹೊಡ್ಸ್ಕೊಂಡ. ಸೊ ಲೈಕ್ 12-18 ಅಂದ್ರ ಮಾರ್ಸಿಬಿದ ಅನ್ಬಿಡ. ಅದೇನ್ ಪಾಪ ಕಾಮನ್. ಇದು ಮಾಡಕ್ ಆಗಲ್ಲ. ಆಡಿಸ್ತೀವಿ ಅಂದ್ರೆ ನೀ 12-18 ನಿಂದ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಆಡಿಸ್ತೀರಿ ಅಂದ್ರೆ. ನಮ್ ಸ್ಟ್ರಾಂಗೆಸ್ಟ್ ಏನು ಇಲ್ಲ ನಮ್ದು ನಾವು ನಾವೇ ಹೆಸರು ಇಡ್ಬೇಕಾಗ್ತ ಸುಮ್ ಸ್ಟ್ರಾಂಗೆಸ್ಟ್ ಅಂತ. ನಮಗ್ರ ಕಾಣಲಾಗ್ಯದ ಏನ್ ಸ್ಟ್ರಾಂಗ್ ಅದ ಇಲ್ಲಿ ಅಂತ. ಇಲ್ಲ ಈ ಸರಿ ಯಾರು? ಪರ್ಫಾರ್ಮೆನ್ಸ್ ಮಾಡಿ ಟ್ರೋಫಿ ಗೆದ್ಮೇಲೆ ನಮಗೆ ಹೇಳ್ಕೊಡ್ತಾರೆ ಸ್ಟ್ರಾಂಗ್ ಇತ್ತು ಅಂತ. ನಗ್ತೀರಿ ಯಾಕಪ್ಪ? ನಂಗಂತ ಭರವಸೆ ಬರೀ ಐತಪ್ಪ. ಕನಸೆ ಆಯ್ತು. ಇಲ್ಲ ಕನ್ಸಿಲ್ಲ, ಈ ಸರಿ ಭರವಸೆ ಐತೆ. ಈ ಸರಿ ನಾವು ಮುನ್ನುಗ್ಗಿ ಎಲ್ಲಾ ಕಾಂಪಿಟೇಷನ್ ಇರೋ ಎಲ್ಲಾ ಪ್ಲೇಯರ್ಸ್ ಎಲ್ಲಾರು ಚೆನ್ನಾಗ್ ಆಡಿ, ಎಲ್ಲಾ ಕಾಂಪಿಟೇಷನ್ ಅಲ್ಲಿರೋ ಟೀಮ್ಸ್ ಜೊತೆ ಚೆನ್ನಾಗ್ ಆಡಿ ಕಪ್ಪು ಗೆಲ್ಲೋದು. ಕಪ್ಪು ಮುಖ್ಯ ಬಿಗಿಲು. ನಾವು ಇದೆಲ್ಲ ಫೋಕಸ್ ಮಾಡಿ ಲಾಸ್ಟ್ ಫೈನಲ್ ರೀಚ್ ಆಗಿ ಅಲ್ಲಿ ಒಬ್ಬ ನಿಂತಿರ್ತಾನೆ, ಸ್ಟ್ರಾಬೆರಿ ಫಾರ್ಮರ್ ವಿತ್ ಲೆಗ್ ಇಂಜುರಿ. ತಲಾ ಅಷ್ಟೇ. RCB ವರ್ಸಸ್ CSK ಫೈನಲ್ ಸಾಧ್ಯ ಇಲ್ಲ ಈಗ. ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ, ಅದೇ ಏನಾಯ್ತು? ಆಗಲ್ಲ, ಬೇಡ, ಅದು ಆಗಲ್ಲ, ಯಾಕೆ ಬೇಡ ಸರ್? ಇದೊಳ್ಳೆ ಬೇಡ, ಆಯ್ತಲ್ಲ ನೀವು. ಆಗಲ್ಲ. ಫೈನಲ್ ಕನಸಾಕು. ಪಾಂಡೆ ನೀ ಅಂತ ಹೆವಿ ಅಲ್ಲ, ಪಾಂಡೆ ನೀ ಅಂತ ಹೆವಿ ಖುಷಿ ಆಗೈತಿ. CSK ಜೊತೆ ನಾವೆಲ್ಲಾ ಟೀಮ್ ಅವ್ರ ಕಾಂಪಿಟೇಷನ್ ಮಾಡ್ಬೇಕಲ್ಲ ಗುರು. ಅಪ್ಪ ಈ ಸಲ ಫೈನಲ್ ಕೂಡ ಚಿಕ್ಕಪಕ್ಕದಲ್ಲೇ ಇರ್ಬೋದು ಮೋಸ್ಟ್ ಪ್ರಾಬಬ್ಲಿ. ನೆಕ್ಸ್ಟ್ ಟಾಪಿಕ್ ಬರೋಣ. ಬೆಂಗಳೂರು ಪಿಚ್ದು ಆಯ್ತು, ರೋಡ್ ಅಂತ ಹೇಳಿದ್ವಿ ಆಯ್ತು. ಡಿಪೆಂಡೆನ್ಸಿ ಆನ್ ಫಾರಿನ್ ಪ್ಲೇಯರ್ಸ್, ದಟ್ ಈಸ್ ದ ವೀಕ್ನೆಸ್. ಮ್ಯಾಕ್ಸ್ವೆಲ್ ಹೋದ, ಡುಪ್ಲಿಸಿ ಹೋದ, ಕ್ಯಾಮ್ರನ್ ಗ್ರೀನ್ದು ನೋಡಿಲ್ಲ ಬಟ್ ಅವನು ಹೋದ. ಅಂದ್ರೆ ನೆಕ್ಸ್ಟ್ ಆಡೋರು ಯಾರು? ದಿನೇಶ್ ಕಾರ್ತಿಕ್. ಇಲ್ಲ ಸುಮ್ ನಮ್ ನೀಲೇಶ್ಗೆ ಆಡಿಸ್ಬಿಡೋಣ ಅಂತೀನಿ. ನೀಲೇಶ್ ಹೋದ್ರೆ ಭಾರಿ ಆಗ್ತದೆ. ಸೂಪರ್ ಕತೆ ಮ್ಯಾಚ್ ಮುಗಿಸ್ಕೊಂಡೇ ಬರ್ತಾನ ಅವಾರೆ. ಇಲ್ಲ ದಿನೇಶ್ ಕಾರ್ತಿಕ್ ಮೇಲೆ ಭರೋಸೆ ಇಟ್ರಂದ್ರೆ ನಾನೇ ಬೆಟರ್ ಅನಿಸ್ತದೆ ಯಾಕೋ ನನಗೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ನಮ್ ಕಡೆ ಏನಾರ KL ರಾಹುಲ್ ಇದ್ದಿದ್ದ ಅಂದ್ರೆ ಎಲ್ಲ ಅವನಿಗೆ ಮಾಡಿಸ್ಬಿಡ್ತೇವೆ. ಕೀಪಿಂಗ್ ಏನೇನೈತಿ ಕ್ರಿಕೆಟ್ ನಾಗ ಏನೇನದ ಎಲ್ಲ ಅವನಿಗೆ ಮಾಡ್ತೀವಿ. ಅವನಿಗೆ ಎಲ್ಲ ಬೌಲಿಂಗ್ ಬ್ಯಾಟಿಂಗ್ ಎಲ್ಲ ಅವನಿಗೆ. ಮ್ಯಾನೇಜ್ಮೆಂಟ್ ಅವನೇ, RCB ಮ್ಯಾನೇಜ್ಮೆಂಟ್ ಅವನೇ, ಬ್ರ್ಯಾಂಡ್ ಅವನೇ, ಅಂಬಾಸಿಡರ್ ಅವನೆಲ್ಲ. ಜಾನಿ ಸಿನ್ಸ್ ಆಫ್ ಕ್ರಿಕೆಟ್. ನಮಗೆಲ್ಲ ಗೊತ್ತಾಗೋಯ್ತು. ನೆಕ್ಸ್ಟ್ ಹೇಳ್ಬಿಡಪ್ಪ. ಸೊ ಪಾಂಡ್ಯ, ನಿನ್ಗೇನ್ ಅನ್ಸತ್ತಪ್ಪ ಡಿಪೆಂಡೆನ್ಸಿ ಆನ್ ಫಾರಿನ್ ಪ್ಲೇಯರ್ಸ್? ಬಿಕಾಸ್ ಯಾಕಂದ್ರೆ ಚೆನ್ನೈ ಕೋರ್ ಇಂಡಿಯನ್ ಟೀಮ್ ಇರೋದು. ಕೋರ್ ಇಂಡಿಯನ್ ಟೀಮ್ ಇವಾಗ ಇಲ್ಲ ಅನ್ಸತ್ತಪ್ಪ ಆಲ್ಮೋಸ್ಟ್. ಬಟ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ನಮ್ದು ಸ್ವಲ್ಪ ಡಿಪೆಂಡ್ ಆನ್ RCB ಡಿಪೆಂಡ್ಸ್ ಆನ್ ಫಾರಿನ್ ಪ್ಲೇಯರ್ಸ್. ಅದೇ ಫಾರಿನ್ ಪ್ಲೇಯರ್ಸ್ ಮೇಲೆ ಡಿಪೆಂಡ್ ಆಗಿರೋದು ನಮ್ಮ ಇವ್ರ ತರಾನೇ, SRH ತರಾನೇ 8 ಜನ ಫಾರಿನ್ ಪ್ಲೇಯರ್ಸ್ ತಕೊಂಡ್ ಬಂದು ಕೊನೆಗೆ ಆಡ್ಬೇಕಾಗಿರೋದಲ್ಲಿ ಇಂಡಿಯನ್ಸ್. ಅವ್ರ ಕೈ ಕೊಟ್ಬಿಟ್ರೆ ಇಬ್ರು ಫಾರ್ಮ್ ಅಲ್ಲಿ ಹೋದ್ರೆ. ಆಕ್ಚುಲಿ ನಾನು ನೋಡಿದ್ರೆ ಒಳ್ಳೆ ಬ್ಯಾಕಪ್ಸ್ ಇದೆ ಫಾರಿನ್ ಪ್ಲೇಯರ್ಸ್ ಗೆ. ಕರೆಕ್ಟ್ ಬ್ಯಾಕಪ್ ಬಿಟ್ಟಿದ್ದಾರೆ. ಮ್ಯಾಕ್ಸ್ ಅಲ್ಲಿ ಇಲ್ಲ ಅಂದ್ರೆ ವಿಲ್ ಜಾಕ್ಸ್ ಇದಾನೆ. ಆಮೇಲೆ ಟಾಪ್ ಪ್ಲೇಸಸ್ ಗೆ ಫಿನ್ನಲ್ ಇಲ್ಲ ಅನ್ಸುತ್ತಲ್ಲ ಈ ಸರ್ತಿ. ಇಲ್ಲ ಫಿನಲ್ ಬಿಟ್ರಲ್ಲಪ್ಪ. ಫಿನ್ನಲ್ ಇಲ್ಲ. ಅದೇ ಆಮೇಲೆ ಅಲ್ಜಾರಿ ಜೋಸೆಫ್, ಗೆರಿ ಸ್ಟೋಕ್ಲಿ ಆಗ್ಲಿ, ಟಾಮ್ ಕರನ್ ಆಗ್ಲಿ, ಲಾಕಿ ಫರ್ಗ್ಯೂಸನ್ ಆಗ್ಲಿ ಬ್ಯಾಕಪ್ಸ್ ಇದೆ. ಟಾಪ್ ಪ್ಲೇಸಸ್ ಅಂತೂ 14 ಮ್ಯಾಚ್ ಆಡ್ಬೇಕು. ಮ್ಯಾಕ್ಸ್ವೆಲ್ ಫಾರ್ಮ್ ಆದ್ರೂ ಬಿಡಲ್ಲ. ಕ್ಯಾಮರನ್ಗಿನ 17 ಕೋಟಿ ಆಡ್ಲೇಬೇಕು. ಉಳಿದಿರೋದು ಒಂದ್ ಸ್ಪಾಟ್, ಅದರಲ್ಲಿ ಎಲ್ಲರನ್ನು ಆಡಿಸ್ಬೋದು. ಅಲ್ಜಾರಿ ಜೋಸೆಫ್ ನ, ಟಾಮ್ ಕರನ್ ನ, ಅಪಾರ್ಚುನಿಟಿ ಇದ್ರ ಬಗ್ಗೆ ಮಾತಾಡ್ಬೇಕಂದ್ರೆ ನ್ಯೂ ಮ್ಯಾನೇಜ್ಮೆಂಟ್. ಇಂಗ್ಲೆಂಡ್ ಇಂದ ಯಾರಿಗೋ ಕರ್ಸಿದ್ರಪ್ಪ. 1947 ಅವ್ರು ಇಂಗ್ಲೆಂಡ್ ಅವರೇ ಇದ್ರು, ಮತ್ತೆ ಇವ್ರು ಇಂಗ್ಲೆಂಡ್ ಅವರಿಗೆ ಕರ್ಸ್ಬಿಟ್ಟಾರ. ಏನ್ ಮಾಡ್ತಾರೋ ಗೊತ್ತಿಲ್ಲ. ಅಪಾರ್ಚುನಿಟಿ. ಬ್ಯಾಸ್ಬಾಲ್. ಅದೇ ಬ್ಯಾಸ್ಬಾಲ್ ಬ್ಯಾಟಿಂಗ್ ಅಲ್ಲ, ಬೌಲಿಂಗ್ ಅಲ್ಲ, ಬೌಲಿಂಗ್ ಆಬ್ವಿಯಸ್ಲಿ. ನೋ ಕಾಮೆಂಟ್ಸ್. ಇಲ್ಲ ಸರ್. ನೆಕ್ಸ್ಟ್ ಎಮರ್ಜಿಂಗ್ ಪ್ಲೇಯರ್ಸ್.
ಯಾರಿಗ್ ನೋಡ್ತೀರಪ್ಪ ಎಮರ್ಜಿಂಗ್ ಪ್ಲೇಯರ್ಸ್? ನಾನ್ ನೋಡೋದು ಯಶ್ ದಯಾಲ್ 1, ಹಿಮಾಂಶು ಶರ್ಮಾ 2, ರಜಾತ್ ಪಾಟಿದಾರು ಎಮರ್ಜಿಂಗ್ ಪ್ಲೇಯರ್ ಅಂತ ಅಲ್ಲ, ಬಟ್ ನನ್ ಪ್ರಕಾರ ಮಯಾಂಕ್ ಡಗರ್ ಒಂದ್ ಚಾನ್ಸ್ ಕೊಟ್ಟು ನೋಡ್ಬಿಡೋಣ ಹೆಂಗ್ ಆಡ್ತಾನ ಹೆಂಗಿಲ್ಲ, ಏನು ನೋಡಂತ. ನನ್ ಪ್ರಕಾರ ಇವ್ರಿಗೆ ಚಾನ್ಸ್ ಕೊಡ್ಬೇಕು, ಮನೋಜ್ ಪಂಡಗೆ ಹಂಗೆ ಏನು ಹ್ಮ್. ಫಿನಿಶರ್ ಆಗಿ. ಗುರು 6 ಎಲ್ಲ ಹೊಡಿತಾನೆ ಗುರು, ಚೆನ್ನಾಗ್ ಆಡ್ತಾರೆ ಅವ್ರೆಲ್ಲ. ಇವ್ರು ಕೊಡಲ್ಲ ಅಂತ ಅವ್ ಪವನ್ ದೇಶಪಾಂಡೆ ಕೊಟ್ರು, ಇಟ್ರಪ್ಪ ಇಲ್ಲೇ ಬೆಂಗಳೂರು ಬೆಂಚ್ ಅಲ್ಲೇ ಇಟ್ರು. ಮನೋಜ್ ಪಾಂಡೆಗೆ ಹೆವಿ 6 ಎಲ್ಲ ಹೊಡಿತ, ಅಭಿನವ್ ಮನೋಹರ್ ತರ. ಹೌದು. ಅವ್ನು ಒಳ್ಳೆ ಆಲ್ರೌಂಡರ್ ಗುರು, ಬೌಲಿಂಗು ಮಾಡ್ತಾನೆ, 135 ಎಲ್ಲ ಆಗ್ತಾನೆ ಬೌಲಿಂಗು. ಹ್ಮ್ ಬಟ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ಹ್ಮ್ ಬಿಗ್ಗೆಸ್ಟ್ ಲಾಸ್ ಅದ ನಮ್ದು. ಯಾಕಂದ್ರೆ ಅವ್ನ್ ಲಾಸ್ಟ್ ಇಯರ್ ಹೆಂಗ್ ಆಡ್ದ, ಲೈಕ್ ಸಖತ್ತಾಗ್ ಆಡ್ದ ಅವನು, ಲೈಕ್ ಅಭಿನವ್ ಮನೋಹರ್ ನಮ್ ಅಭಿನವ್ ಕರ್ನಾಟಕ ಮನೋಹರ್. ಅಲ್ಲ. ಎಸ್ ನಮ್ದ ಇವ್ರು ತಗೋದಿತ್ತು, ಎಲ್ಲ ಪ್ಲಾನ್ ಮಾಡ್ಬೇಕು. ಇವ್ರು ಏನ್ ಪ್ಲಾನ್ ಮಾಡಲ್ಲ, ಇವ್ರ ಬ್ರ್ಯಾಂಡ್ ಎಲ್ಲಿ ಬರುತ್ತೆ ನೋಡ್ತಾರೆ, ಕ್ಯಾಮ್ರಾನ ತಗೊಂಡ್ಬಿಡಣ. ಹಂಗಿರೋ ಥ್ರೆಟ್ ಬಂದ್ಬಿಟ್ಟು CSK, ಆಯ್ತು, ಆಮೇಲೆ ಮುಂಬೈ ಇಂಡಿಯನ್ಸ್. ಇವ್ರ ಜೊತೆ ಆಡ್ಬೇಕಂದ್ರ ಏನ್ TRP ಅಂತಾರಲ್ಲ, TRP ದುರುಳಿತ. ಹಾಟ್ಸ್ಟಾರ್ ಅವ್ರು ಇಷ್ಟ ರೊಕ್ಕ ಗಳಿಸ್ತಾರಂದ್ರ ಆರಾಮ್ ಜಿಂದಗಿ ನೋಡ್ತಾರೆ, ಇರೋ ಬರೋರು ಎಲ್ಲಾರು ಅದ್ರ. RCB CSK ಗೊತ್ತಲ್ಲ, ಹೆವಿ 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 ಜನ ನೋಡ್ತಾರ. ಸೊ ಅದ್ರಾಗ ನನಗ ಅನ್ಸಿದ್ದಂದ್ರೆ ಇಂಡಿಯನ್ ಕೋ ಟೀಮ್ ಅಂದ್ರ ಮುಂಬೈ ಇಂಡಿಯನ್ಸ್ ಬ್ರೋ. 5 ಪ್ಲೇಯರ್ಸ್ ಅದಾರ, ಪ್ರಾಪರ್ ಇಂಡಿಯನ್ ಬ್ಯಾಟ್ಸ್ಮನ್. ಹೇಳಕ್ ಕೇಳು ಜನ ಅವ್ರು ಕೋರ್ ಪ್ಲೇಯರ್ಸ್ ಇದಾರೆ. ಗುರು ನೆಕ್ಸ್ಟ್ ಲೆವೆಲ್. ಹೇಳಕ್ ಕೇಳು ಇದಾರೆ. ಹೇಳಕ್ ಹೇಳು ಇದಾರೆ ಅಂದ್ರೆ ಪ್ರಾಪರ್ ನೆಕ್ಸ್ಟ್ ಲೆವೆಲ್ ಬ್ಯಾಟ್ಸ್ಮನ್. ನಂತರ ಇಶಾನ್ ಕಿಶನ್, ರೋಹಿತ್ ಶರ್ಮಾ, ಸ್ಕೈ, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ, ಇಷ್ಟೇ ಸಾಕಲ್ಲ, ಇನ್ನೊಬ್ರು ಮುಂದೆ ಹೋಗೋದೇ ಬೇಡ, ಇಷ್ಟ ಸಾಕಲ್ಲ 5 ಜನ, ಅವರೇ ಮ್ಯಾಚ್ ಮುಗಿಸ್ಕೊಂಡ್ ಬರ್ತಾರಪ್ಪ. DK ಸ್ವಲ್ಪ ಫಾರ್ಮ್ ಏನಾದ್ರು ಎಫೆಕ್ಟ್ ಆಗ್ಬೋದಾ ಅಂತ, ಲಾಸ್ಟ್ ಸೀಸನ್ ಇರ್ಲಿಲ್ಲಲ್ಲ. DK ಫಾರ್ಮ್ ಒಂದು ಥ್ರೆಟ್, ಹೆಂಗ್ ಸ್ಟಾರ್ಟ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್. ಮತ್ತೆ DK ಇನ್ನೊಂದ್ ಥ್ರೆಟ್ ಏನಂದ್ರೆ ರನ್ಔಟ್ ಮಾಡ್ಸೋದು. ನಿನ್ಗೆ ಯಾಕೆ ಆಮೇಲೆ ರನ್ಔಟ್ ಮಾಡಿಸ್ಬಾರ್ದು DK, ಅದೇ ಒಂದು ದೊಡ್ಡ ಥ್ರೆಟ್ ಅನ್ನ ಅವಾಯ್ಡ್ ಮಾಡುದು. ಮೇನ್ ಥ್ರೆಟ್ ಅಪೋಸಿಷನ್ ಅಲ್ಲ, ನಾವೇ ಮೇನ್ ಥ್ರೆಟ್ ನಾವೇ. ನಮ್ ಬೌಲಿಂಗ್ ಅದಲ್ಲ, ಬೌಲಿಂಗ್ ಗೆಲ್ಲ ಮ್ಯಾಚ್ ಸೋಲಿಸ್ತಾರ, ಸೋಲೋ ಮ್ಯಾಚ್ ಗೆಲ್ಲಿಸ್ತಾರ. ಅನ್ಪ್ರೆಡಿಕ್ಟೇಬಲ್ ಬೌಲಿಂಗ್. ಸೋಲೋ ಮ್ಯಾಚ್ ಹೇಳಿ ಸರ್, ಸೋಲೋ ಮ್ಯಾಚ್ ಎಲ್ಲ ಗೆಲ್ತಾನೆ ಇವ್ರು. ಸುಮ್ಮನೆ ಯಾವ್ದೋ ಮ್ಯಾಚ್ ಗೆಲ್ಸಾರಲ್ಪ, ಲಕ್ನೋ ಜೊತೆ LSG ಜೊತೆ 130 ಏನೋ ಇವ್ರು ಅಲೌಟ್ ಆಗಿರೋ, ಅವ್ರಿಗೆ 180 ಏನೋ ಅಲೌಟ್ ಮಾಡಿದ್ರು. ಒಂದ್ 12 ರನ್ ಇವ್ರು ಗೆಲ್ಸಿಲ್ಲ, ಅವ್ರು ಸೋತಾರ. Wait a minute. Who are you? ಈ ಟೈಪ್ ಇಷ್ಟೋದೆಲ್ಲ ಇಲ್ಲಪ್ಪ, ಆಡ್ತಾರ, ಚಂದ ಆಡ್ತಾರ, ಹಂಗೆಲ್ಲ ಅನ್ಬಾರ್ದು. ನೀ ಕಪ್ ಗೆದ್ದಿಲ್ಲ ಅಂತ ಹೇಳಿ ಪಾಪ ಹಂಗ್ ಮಾಡ್ತೇನ ನಮ್ ಟೀಮಿಗೆ. ವಿ ಶುಡ್ ಸಪೋರ್ಟ್ ಮಾಡೋಣ. ಸಪೋರ್ಟ್ರ ಅದಾನೆ ಈ ಸರ್ ಸಪೋರ್ಟ್ ಮಾಡಿದ್ರು. 60 ಸಲ ಸತ್ರ RCB. ಇದು ಆಕ್ಚುಲಿ ಚೆನ್ನಾಗಿರೋದು. ಹಾರ್ದಿಕ್, ನೀನು ಧೋನಿ ಹೋದ್ಮೇಲೆ ನಮ್ ಟೀಮ್ಗೆ ಬಂದ್ಬಿಡ ಆಯ್ತಾ. ಧೋನಿ ಇದ್ದಾನೆ ಅಂತ, ಸಾರಿ ಧೋನಿ ತಲಾ ಅವರು ಇದಾರೆ ಅಂತ ನೀವು CSK ಅವರು ಫಾಲೋ ಮಾಡ್ತಿದ್ದೀರಾ, ಅದು ನಮಗೆ ಗೊತ್ತು. ಅವ್ರು ಹೋದ್ಮೇಲೆ ನೀವು ಆರಾಮಾಗಿ ಪಾಸ್ಪೋರ್ಟ್ ತಗೊಂಡು ನಮ್ ಬೆಂಗಳೂರಿಗೆ ಬಂದ್ಬಿಡಿ. ಏನಂತೀರಾ? ಧೋನಿ ಹೋಗಲ್ಲ, ಧೋನಿ ಅಲ್ಲೇ ಪರ್ಮನೆಂಟ್. ಧೋನಿ ನೆಕ್ಸ್ಟ್ CSK ನ ಬೈ ಮಾಡೋದು. ದೇವ್ರೇ, ಕೊನೆ ಕ್ಷಣ ಆಗ್ಬೋದು, ಆಗ್ಬಾರ್ದು ಅಂತ ಏನಾದ್ರು ರೂಲ್ ಇದೆಯಾ? ನೆಕ್ಸ್ಟ್ ಥ್ರೆಟ್ ನಾನ್ ಸುಮ್ನೆ ಬರ್ದಿರೋದು ಸ್ಪಿನ್ ಪಿಚರ್ಸ್. ಸೊ ಇಟ್ ಈಸ್ ಮೇನ್ಲಿ ಬೇಸ್ಡ್ ಆನ್ ಚಪಕ್ ಸ್ಟೇಡಿಯಂ ಅಂಡ್ LSG ಲಕ್ನೋ. 130 140 ಹೊಡಕ್ಕೂ ಆಗಂಗಿಲ್ಲ ಮಾರ ಒಂದೊಂದ್ಸರಿ ಆ ಪಿಚ್ನಾಗ. ನಮ್ಗೆ ಹಂಗೆ ಅನ್ಸತ್ತಪ್ಪ ಆ ಪಿಚ್ನಾಗ. ಇವ್ರು ಹಿಮಾಂಶು ಶರ್ಮಾ ಓಕೆ ಫೈನ್, ಬಟ್ ಕರಣ್ ಶರ್ಮಾ ಏನ್ ಹೆಂಗ್ ಮಾಡ್ತಾರೇನಪ್ಪ. ಅಲ್ಲಿ ಜಡೇಜಾ ಅದಾನ, ಅವನು ಗೊತ್ತಲ್ಲ, ಮ್ಯಾಕ್ಸ್ವೆಲ್ ಮತ್ತ ಕೊಹ್ಲಿ ಗೊತ್ತಿಲ್ಲ, ಮ್ಯಾಕ್ಸ್ವೆಲ್, ಗ್ರೀನ್ ಮತ್ತೆ ದಿನೇಶ್ ಕಾರ್ತಿಕ್, ಅವ್ರಂತೂ 3 balls 3 wickets ಅನ್ನೋ ತರ ಐ ಥಿಂಕ್ ಸೊ. ಮ್ಯಾಕ್ಸಿ ಆಡ್ಕೋತಾನ ಸ್ಪಿನ್. ಈಗ ನಂಗ್ ಕೊಹ್ಲಿ ಮೇಲೆ ಫಾಫ್ ಹೇಳಕ್ಕಾಗಲ್ಲ, ಆಡ್ತಾನಿಲ್ಲ 50-50 ಒಂದು. ನನ್ ಕೊಹ್ಲಿ ಲೈಕ್
ಈಗಿರೋ ಫಾರ್ಮ್ ನೋಡಿದ್ರೆ ಆಡ್ಬೋದು ಇವ. ಬಟ್ ಹ್ಮ್ IPL ದಾಗ ಕೊಹ್ಲಿ ಸ್ಪಿನ್ನಿಗೆ ಆಡಿದ್ ನೋಡಿದ್ರೆ ನನಗೇನ್ ಭರೋಸಾ ಇಲ್ಲ. ಅದಕ್ ಬಿಟ್ರ ನಮ್ದು ಕ್ಯಾಮ್ರನ್ ಗ್ರೀನ್ ಮೇಲೆ ಅಂತೂ ನಂಬಿಕೆ ಇಲ್ಲ ಬಿಡು. ದಿನೇಶ್ ಕಾರ್ತಿಕ್ ಫ್ರೀ ವಿಕೆಟ್. ಆಮೇಲೆ ಆಯ್ತು ಸ್ಪಿನ್ ಮುಗಿತ. ಲಾಸ್ ತಗೊಂಡ್ಬಿಡ್ರಿ ಅಲ್ಲೇ ಚಿಪ್ಪಾಕ ಮತ್ತ LSG ಒಳಗ ಮೊದ್ಲೇ ಲಾಸ್ ಬರ್ಕೊಂಡಿಕ್ಕೋರಿ. ಪವನ್ ಭಾಯ್ ನಿಂದ ಲಾಸ್ಟ್ ಪಿಂಚಿಂಗ್, ಒಂದು ಲಾಸ್ಟ್ ಪಿಂಚ್ ಅಂತಾರಲ್ಲ ಆ ಟೈಪ್ ಒಂದ್ ಪಾಯಿಂಟ್ ಹೇಳ್ಬಿಡು, ಖುಷಿಯಾಗಿ ಮಲ್ಕೊಂಡ್ಬಿಡ್ತೀವಿ ಇವತ್ತು. ಶೂಟ್ ಬಿಡೋಣಪ್ಪ. ಈ ಸಲ ಕಪ್ ತಂದೆ ಅಂತ ಹೇಳ್ಬಿಡು ಸಾಕು. ನಾವು ಈ ಸಲ ಮೂರ್ ಕಪ್ ಜನ ಅದು ಯಾವಾಗಿದ್ರು ಕಪ್ ನಮ್ದೇ. ಕಪ್ ಅಲ್ಲ, ನಮ್ದೇ. ನಾವು ನಾ- ನಿಮ್ಗೆ ಕೊಡ್ತೇವೆ ಗೆಲ್ಲ ಬಿಟ್ಟಿವಿ. ನಾವು 3 ಜನ ಈ ಸಲ ಕಪ್ ನಮ್ದೇ ಅಂತೀವಿ. ಹಾರ್ದಿಕ್ ನೀನೇನಾದ್ರೂ ಈ ಸಲ ಕಪ್ ನಮ್ದೇ ಅಂದ್ರೆ ಪಕ್ಕಾ ಕಪ್ ನಮ್ದೇ. ನಾನು ಹೇಳಲ್ಲ. ಹೇಳಪ್ಪ, ವಿಸಲ್ ಪೋಡು ಅಂತ ಬೇಡ, ಈ ಸರಿ ಕಪ್ ನಮ್ದೇ ಅಂತ ಹೇಳು. ಬೇಡವೇ ಬೇಡಪ್ಪ. ನೀನ್ ಹೇಳಿದ್ರೆ ಪಕ್ಕ ನಮ್ದು ಚಾನಲ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಎಲ್ಲ ಮಾಡ್ತಾರೆ. ಯಾವ ಲೆವೆಲಿಗೆ ಶೇರ್ ಮಾಡ್ತಾರೆ ಅಂದ್ರೆ ಇವ್ರು ಧೋನಿ ತಲಾವರೆಗೂ ಟಚ್ ಆಗೋವರೆಗೂ ಶೇರ್ ಮಾಡ್ತಾರೆ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಒಂದೇ ಒಂದ್ಸರಿ ಹೇಳು ಬ್ರೋ. ಅದಕ್ಕೆ ಹೇಳೋದು ನಾವು, ಅಲ್ಲಿ ತನಕ ರೀಚ್ ಆಗೋದು ಬೇಡ ಅಂತ. ಆಮೇಲೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸಫರಿಂಗ್ ಫ್ರಮ್ ಸಕ್ಸಸ್ ಆಗುತ್ತೆ. ವೆರಿ ಫಾರ್ಮರ್. ಇಷ್ಟು ನಮ್ದು ಒಂದು ಅನಾಲಿಸಿಸ್ RCB ಆಕ್ಷನ್ ಅಂಡ್ ಸ್ಕ್ವಾಡ್ ಅನಾಲಿಸಿಸ್ ಬಗ್ಗೆ. ಸೊ ಹೋಪ್ ನಿಮ್ಗೆ ಇಷ್ಟ ಆಯ್ತು ಅನ್ಕೋತೀನಿ. ಸೊ ನಾವೇನಾದ್ರೂ ನೆಗೆಟಿವ್ ನಿಮ್ಗೆ ಅನ್ಸಿದ್ರೆ, ಹೇಳಿರೋದೆಲ್ಲ ನೆಗೆಟಿವ್ ಅನ್ಸಿದ್ರೆ, ಇಟ್ ಈಸ್ ನಾಟ್ ಲೈಕ್ ಅಬೌಟ್ ನೆಗೆಟಿವ್. ನಾವು ಫುಲ್ಲು RCB ಹೆವಿ ಫ್ಯಾನ್ಸ್. ನಾವು ಆಶಿಸ್ತೀವಿ RCB ಅವರು ಈ ಸರಿ ಲೈಕ್ ಈ IPL ಗೆದ್ಕೊಂಡ್ ಬರ್ಲಿ. ಈ ಸಲ ಕಪ್ಪು ನಮ್ದೇ. ನಮ್ದೇ. ಹೇಳ್ತೀನಿ ಇನ್ನೊಂದ್ಸರಿ, ಈ ಸಲ ಕಪ್ಪು ನಮ್ದೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.